ಇಲ್ಲಿ ಒಂದು ಸಣ್ಣ ಕಪ್ಪು ಕಡಲೆಬೇಳೆ ತೊಳೆದುಬಿಟ್ಟು ನೆನೆಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಇದಕ್ಕೆ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಕಾಲು ಕೆ ಜಿ ಪಡವಲಕಾಯಿ ತೊಳ್ಕೊಂಡು ಕ್ಲೀನಾಗಿ ಕಟ್ ಮಾಡಿದ್ದೀನಿ. ಇದನ್ನು ಹಾಕ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು 2 ವಿಷಲ್ ತಗೊಳ್ತೀನಿ. ಕುಕ್ಕರ್ ಮುಚ್ಚಿ ಸ್ಟವ್ ಆನ್ ಮಾಡಿ 2 ವಿಷಲ್ ತಗೊಳ್ಳೋಣ. ಇವಾಗ ಕುಕ್ಕರ್ ಮುಚ್ಚಳ ತೆಗಿಯೋಣ. ಇದೆಲ್ಲ ನೀರೆಲ್ಲ ಸಪ್ರೇಟ್ ಮಾಡಿ ತರಕಾರಿನೇ ಸಪ್ರೇಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ತರಕಾರಿ ನೀರು. ಇದಕ್ಕೆ ಕಾಯಿ, ಕಡಲೆ, ಖಾರದ ಪುಡಿ, 1 ಟೊಮೊಟೊ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಹುಣಸೆಹಣ್ಣು. ಇದೆರಡನ್ನೂ ಇದಕ್ಕೆ ಹಾಕ್ತೀನಿ ಇವಾಗ ಈ ನೀರಿಗೆ. ಬಾಣಲಿಗೆ ಸ್ವಲ್ಪ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಒಂದು 1/4 ಭಾಗ ಈರುಳ್ಳಿ, 1 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಸಾಂಬಾರಿಗೆ ಹಾಕಿ ಕುದಿಸೋಣ. ಸಾಂಬಾರನ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಕಿರೋದು ಹಾಕಿದ್ದೀನಿ. ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಸಾಂಬಾರಿಗೆ ಹಾಕ್ತೀವಿ. ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸಾಂಬಾರಿಗೆ ಬಗ್ಗಿಸ್ತೀನಿ. ಇದನ್ನು ಸಾಂಬಾರಿಗೆ ಬಗ್ಗಿಸ್ಬಿಟ್ಟು ಒಗ್ಗರಣೆನ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕೋಣ. 1-2 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಈ ಬೆಂದಿರೋ ತರಕಾರಿ ಪಡವಲಕಾಯಿ, ಕಡಲೆಬೇಳೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕಾಯಿ ತುರಿ ಹಾಕಿದ್ದೀನಿ. ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಈಗ ಬೆಂದಿರೋ ತರಕಾರಿ ಹಾಕೋಣ. ಇದು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ರೆ ಪಲ್ಯನೂ ರೆಡಿ. ನೋಡಿ ಪಲ್ಯನೂ ರೆಡಿಯಾಗಿದೆ. ಇವಾಗ ತೆಗೆದುಬಿಟ್ಟು ಸಾಂಬಾರು ಇಡೋಣ. ಚೆನ್ನಾಗಿ ಕುದಿಸ್ಬಿಟ್ರೆ ಸಾರು ರೆಡಿ. ಇವಾಗ ಚೆನ್ನಾಗಿ ಕುದಿ ಬರಲಿ ಇದು ಸಾಂಬಾರು. ಊಟಕ್ಕೆ ಕಡಲೆಬೇಳೆ, ಪಡವಲಕಾಯಿ ಬಸ್ಸಾರು ರೆಡಿ. ಚೆನ್ನಾಗಿ ಕುದಿಬೇಕು ಅದು ಸಾಂಬಾರು. ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಸಾಂಬಾರು ರೆಡಿಯಾಗಿದೆ. ಊಟಕ್ಕೆ ಮುದ್ದೆ, ಅನ್ನ, ಚಪಾತಿ ಏನು ಬೇಕಾದ್ರೂ ಹಾಕೋಬೋದು. ಈ ರೀತಿ ಪಡವಲಕಾಯಿ, ಕಡಲೆಬೇಳೆ ಬಸ್ಸಾರು ನೀವು ಮಾಡ್ಕೊಳ್ಳಿ. ನಾನು ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ರಾತ್ರಿಗೆ ಮುದ್ದೆ ಮಾಡ್ಕೋತೀನಿ. ಇವಾಗ ಅನ್ನಕ್ಕೆ ಇಡೋಣ. ರಾತ್ರಿಗೆ ಈ ರೀತಿ ಮುದ್ದೆ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿಕೊಂಡು ಊಟ ಮಾಡಿ.